ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇಲ್ಲಿದೆ ನನ್ನ ಬ್ರ್ಯಾಂಡ್ ನ್ಯೂ R3. ಸೊ ಆಲ್ಮೋಸ್ಟ್ ಒಂದು ವಾರ ಆಯಿತು ಗಾಡಿ ತೊಗೊಂಡು. ಯಾವುದೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಗಾಡಿ PPF ಕೊಟ್ಟಿದ್ದೆ. ನೆನೆ ತಾನೇ ಬಂತು. ಆ್ಯಂಡ್ ನೀವು ನೋಡ್ಬೋದು ಫುಲ್ ಪಳ ಅಂತ ಹೊಳಿತಾ ಇದೆ. ಸೊ PPF ಮಾಡಿಸಿದ್ದು ಬಾನೆಟ್ಸ್ ಆ್ಯಂಡ್ ಸ್ಪೋಕ್ಸಲ್ಲಿ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಬ್ರ್ಯಾಂಡ್ ನ್ಯೂ ಬೈಕ್. ಯಾಕಂದರೆ ಇದು ಹೈವೇಲಿ ಓಡಿಸ್ತಾ ಇರ್ತೀವಲ್ಲ, ಸ್ಟೋನ್ ಚಿಪ್ಪಿಂಗೆಲ್ಲ ಆಗ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಫುಲ್ ಬಾಡಿ PPF ಮಾಡಿಸಿದ್ದೀನಿ. ಆ್ಯಂಡ್ ಆಲ್ಸೋ ಇಂಜಿನ್ ಪ್ರೊಟೆಕ್ಷನ್ ಹಾಕ್ಸಿದ್ದೀನಿ GB ರೇಸಿಂಗ್ದು. ಇಲ್ಲಿ ನೋಡ್ಬೋದು ಕ್ರ್ಯಾಂಕ್ ಕೇಸು ಮತ್ತು ವಾಟರ್ ಸಂಪು. ಸೊ ಈ ಪಾರ್ಟ್ಸು ನನಗೆ ಅರುಣ್ ರಾಮ್ ಅವರು ಕೊಟ್ಟರು. ಸೊ ಥ್ಯಾಂಕ್ಸ್ ಟು ಹಿಮ್. ಸೊ ಅರುಣ್ ರಾಮ್ ಅಂದ್ಬಿಟ್ಟು ನಮ್ಮ ಫೈರ್ ಬ್ಲೇಡ್ ಓನರು. ನನ್ನ ಚಾನಲಲ್ಲಿ ಒಂದು ರೆಡ್ ಫೈರ್ ಬ್ಲೇಡ್ ಫೀಚರ್ ಮಾಡಿದ್ನಲ್ಲ, ಸೊ ಅವರು. ಸೊ ಥ್ಯಾಂಕ್ಸ್ ಟು ಹಿಮ್. ಆ್ಯಂಡ್ ತುಂಬ ಜನ ಯೂಟ್ಯೂಬಲ್ಲಿ ಕೇಳಿದ್ದೀರಾ, ಯಾಕೆ RS 457 ತೊಗೊಂಡಿಲ್ಲ, ಅಥವಾ ಯಾಕೆ ಇನ್ನೂ ಒಂದು ಒಳ್ಳೆ ಬೆಟರ್ ಸೂಪರ್ ಬೈಕ್ ತೊಗೋಬೋದಿತ್ತಲ್ಲ, ಇದಕ್ಕೆ 6 ಲಕ್ಷ ಕೊಡೋಬೋದು, ಇನ್ನೊಂದು 4 ಲಕ್ಷ ಆಗ್ಬಿಟ್ಟು ದೊಡ್ಡ ಬೈಕೆ ತೊಗೋಬೋದಾಗಿತ್ತು. ಸೊ ತುಂಬ ಕ್ವಶನ್ಸ್ ಕೇಳಿದ್ದೀರಾ. ಆ್ಯಂಡ್ ಐ ಥಾಟ್ ಐ ವಿಲ್ ಆನ್ಸರ್ ದೋಸ್ ಕ್ವಶನ್ಸ್. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ರೈಡ್. ಸೊ ಮೈ ಡಿಯರ್ ಫ್ರೆಂಡ್ಸ್, ತುಂಬ ಜನ ಕೇಳಿದ್ದೀರಾ ಯಾಕೆ ನೀವು R3 ತೊಗೊಂಡಿದ್ದೀರಾ, ಯಾಕೆ RS 457 ತೊಗೊಂಡಿಲ್ಲ ಅಂತ. ವೆಲ್, ನಿಮಗೆಲ್ಲರಿಗೂ ಗೊತ್ತಿಲ್ಲದೇ ಇರೋ ವಿಷಯ ಏನಂದರೆ, ನಾನು ಆ್ಯಕ್ಚುಲಿ ಡಿಸೆಂಬರಲ್ಲಿ RS 457 ಲಾಂಚ್ ಆಗಿದ ತಕ್ಷಣ ನಾನು RS 457ನ ಬುಕ್ಕಿಂಗ್ ಮಾಡಿದ್ದೆ. ಬುಕ್ಕಿಂಗ್ ಮಾಡಿ ಒಂದು ವಾರ ಆದಮೇಲೆ ಕ್ಯಾನ್ಸಲ್ ಮಾಡಿ ಅದಾದಮೇಲೆ R3 ತೊಗೊಂಡಿದ್ದು. ಸೊ ನೀವು ಕೇಳ್ಬೋದು, ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? RS 457ನಲ್ಲಿ ಎಲ್ಲ ಫೀಚರ್ಸು ಚೆನ್ನಾಗಿತ್ತಲ್ಲ, ಪ್ಲಸ್ 70,000 ಕಡಿಮೆ, ಆ್ಯಂಡ್ ಆಲ್ ದ ಎಲೆಕ್ಟ್ರಾನಿಕ್ಸ್ ಬೇರೆ ಇದೆ. ಸೊ ನನ್ನ ಕೇಳಿದ್ರೆ ಡೆಫಿನೆಟ್ಲಿ ಮೈ ಡಿಯರ್ ಫ್ರೆಂಡ್ಸ್, RS 457 ಅಂದ್ಬಿಟ್ಟು ಇಟ್ ಇಸ್ ಎ ವೆರಿ ಗುಡ್ ಬೈಕ್. ಯಾವುದೇ ರೀತಿಯ ಅದರಲ್ಲಿ ಕಮ್ಮಿ ಇಲ್ಲ. ಸೊ ನಿಮಗೆ ಸ್ಟೈಲಿಂಗ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ, ಎಲ್ಲ ಲೇಟೆಸ್ಟ್ ಫೀಚರ್ಸ್ ಇದೆ, LCD ಡ್ಯಾಶ್ ಇದೆ, ಆ್ಯಂಡ್ ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಲುಕ್ಸ್ ವೈಸು. ಬಟ್ ನನಗೆ ಪರ್ಸ್ನಲಿ ಐ ಲವ್ ಯಮಹಾ, ಆ್ಯಂಡ್ R3 ಬಂದುಬಿಟ್ಟು ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬೈಕ್ಸ್. ಆ್ಯಕ್ಚುಲಿ ಅದು 2015 ಲಾಂಚ್ ಆದಾಗ ನಾನು ಅದನ್ನು ತೊಗೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆ್ಯಂಡ್ 2018 ಅಷ್ಟೊತ್ತಿಗೆ ನಾನು ತೊಗೋಬೇಕು ಅಂತ ಎಲ್ಲ ಅಮೌಂಟೆಲ್ಲ ಅರೇಂಜ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೈಕ್ ಇರಲಿಲ್ಲ. ಸೊ ಅದರಿಂದ ನಾನು CBR 650 ತೊಗೊಂಡೆ ಆವಾಗ. ಸೊ ಇವಾಗ ಮತ್ತೆ ಲಾಂಚ್ ಆಯ್ತಲ್ಲ, ಪ್ಲಸ್ ಈ ಪರ್ಟಿಕ್ಯುಲರ್ ಸ್ಟೈಲಿಂಗ್ ಏನಿದೆ ಈ 2024 ಮಾಡಲ್ದು ನನಗೆ ತುಂಬಾ ಇಷ್ಟ ಆಯಿತು. ಒಂಥರ ಒಂದು ಮಿನಿ R6 ಥರ ಇದೆ. ಸೊ ಒಂಥರ ಒಂದು ಮಿನಿ ಸೂಪರ್ ಬೈಕ್ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ್ಯಂಡ್ ಬರೀ ಸ್ಟೈಲಿಂಗ್ ಅಷ್ಟೇ ಅಲ್ಲ, ನನಗೆ ಈ R3 ಇಂಜಿನ್ ತುಂಬಾ ಇಷ್ಟ. ಯಾಕಂದರೆ ವರ್ಲ್ಡ್ ವೈಡ್ ಇಟ್ ಇಸ್ ಎ ಪ್ರೋವನ್ ಇಂಜಿನ್. ಸೊ ನೀವು ಯಾವುದೇ ದೇಶದಲ್ಲಿ ಹೋಗಿ ಒಂದು 300cc ಸೆಗ್ಮೆಂಟಲ್ಲಿ ನಿಮಗೆ ಒಂದು ಒಳ್ಳೆ ಟ್ರ್ಯಾಕ್ ಮಿಷಿನ್ ಬೇಕು ಅಥವಾ ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಬೇಕು ಅಂದರೆ ದ ಫಸ್ಟ್ ಚಾಯ್ಸ್ ಇಸ್ ಆಲ್ವೇಸ್ ದ R3. ಯಾಕಂದರೆ ಇಟ್ ಇಸ್ ಪ್ರೋವನ್. ಆ್ಯಂಡ್ ಈ ಇಂಜಿನ್ನು ಅಷ್ಟೇ, ನೀವು ಎಷ್ಟೇ ಟ್ಯೂನ್ ಮಾಡಿ ಅಥವಾ ಎಷ್ಟೇ ಪವರ್ ತೆಗೀರಿ ಏನೂ ಆಗಲ್ಲ, ಇಟ್ ಈಸ್ ಬುಲೆಟ್ ಪ್ರೂಫ್. ಸೊ ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಈ ಇಂಜಿನ್ನು ಇಟ್ ಈಸ್ ಅ ಪ್ರೋವನ್ ಇಂಜಿನ್ ಅಲ್ವಾ. ಸೊ ಲಾಂಗ್ ಟರ್ಮ್ ರಿಲಯಬಿಲಿಟಿಯಲ್ಲಿ ಯಾವುದೇ ಥರದ ನನಗೆ ಟೆನ್ಷನ್ ಇರೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ RS 457 ಬಗ್ಗೆ ಕೇಳಿದ್ರೆ ಇಟ್ ಈಸ್ ಅ ಬ್ರ್ಯಾಂಡ್ ನ್ಯೂ ಇಂಜಿನ್. ಆ್ಯಂಡ್ ಬ್ರ್ಯಾಂಡ್ ನ್ಯೂ ಇಂಜಿನ್ ಯಾವುದೇ ಕಂಪನಿ ಡೆವಲಪ್ ಮಾಡಲಿ, ಆಯಿತಾ, ಸ್ಟಾರ್ಟಿಂಗಲ್ಲಿ ಏನಾದರೂ ಇಶ್ಯೂಸ್ ಇದ್ದೇ ಇರುತ್ತೆ. ಇಟ್ ಈಸ್ ಆಲ್ವೇಸ್ ಎ ಪ್ರಾಬಬಿಲಿಟಿ. 50% ಏನು ಇಶ್ಯೂಸ್ ಇರದೇ ಇರ್ಬೋದು ಅಥವಾ ಇಶ್ಯೂಸ್ ಇರಬಹುದು. ಎಲೆಕ್ಟ್ರಾನಿಕ್ಸಲ್ಲಿ ಇಶ್ಯೂ ಇರ್ಬೋದು, ಇಲ್ಲದೇ ಇರ್ಬೋದು. ಸಸ್ಪೆನ್ಷನ್ ಏನಾದರೂ ಇಶ್ಯೂ ಇರ್ಬೋದು. ಸೊ ಎಷ್ಟೇ ಟೆಸ್ಟಿಂಗ್ ಮಾಡಿದ್ರು ಯಾವುದೇ ಕಂಪನಿ, ಅಪ್ರಿಲಿ ಅವರು ಟೆಸ್ಟಿಂಗ್ ಮಾಡದೆ ಗಾಡಿ ಲಾಂಚ್ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವ್ರು ಎಷ್ಟೇ ಟೆಸ್ಟ್ ಮಾಡಲಿ, ಒನ್ಸ್ ಅದು ರಿಯಲ್ ವರ್ಲ್ಡ್ಗೆ ಬಂದಮೇಲೆ, ಕಸ್ಟಮರ್ಸ್ ಹತ್ರ ಬಂದಮೇಲೆ ಅದರದ್ದು ನಿಜವಾದ ಪ್ರಾಬ್ಲಮ್ಸ್ ಏನು ಅಂತ ಹೊರಗಡೆ ಬರೋದು. ಆ್ಯಂಡ್ ಅದರಿಂದ ನನಗೆ ಅಪ್ರಿಲಿಯ ತೊಗೋಬೇಕಾ ಬೇಡವಾ ಅಂತ ತುಂಬ ಒಂದು ಕನ್ಫ್ಯೂಷನಲ್ಲಿದ್ದೆ. ಪ್ಲಸ್ ನನಗೆ R ಸೀರೀಸ್ ಹೆಂಗಿದ್ರೂ ತುಂಬಾ ಇಷ್ಟ ಆಗಿತ್ತು. ಸೊ ಅದರಿಂದ ಕ್ಯಾನ್ಸಲ್ ಮಾಡಿಬಿಟ್ಟು R3 ತೊಗೊಂಡಿದ್ದು ನಾನು. ಸೊ ಮೈ ಡಿಯರ್ ಫ್ರೆಂಡ್ಸ್, ನೀವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಈ ಪರ್ಟಿಕ್ಯುಲರ್ ಗಾಡಿ ಬಂದುಬಿಟ್ಟು ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್. ಅಂದರೆ ಇದು ಬಂದುಬಿಟ್ಟು ಇಂಡೋನೇಷ್ಯಾದಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರೋದು, ಇಲ್ಲಿ ಅಸೆಂಬಲ್ ಆಗಿಲ್ಲ. ಅಕಸ್ಮಾತ್ ಏನಾದರೂ ಇದು ಇಲ್ಲಿ ಅಸೆಂಬಲ್ ಆಗಿದ್ದಿದ್ರೆ ಮೇ ಬಿ ಇನ್ನೊಂದು 1 ಲಕ್ಷ ರೂಪಾಯಿ ಕಮ್ಮಿ ಆಗ್ತಾಯಿತ್ತೇನೋ, 4,80,000 ಅಥವಾ 5 lakh rupees ಆನ್ ರೋಡ್ ಪ್ರೈಸ್ ಸಿಗ್ತಾಯಿತ್ತು ನಿಮಗೆ. ಸೊ ದಟ್ ವುಡ್ ಹ್ಯಾವ್ ಬೀನ್ ಎ ಬೆಟರ್ ಪ್ರೈಸ್. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಇಂಡಿಯನ್ ಟ್ಯಾಕ್ಸಿಂಗ್ ಸಿಸ್ಟಮ್ ಆ ಥರ ಇದೆ. ಆ್ಯಂಡ್ ನೀವು ಆವಾಗಲೂ ಹೇಳ್ಬೋದು 5 ಲಕ್ಷ ರೂಪಾಯಿ ಅಂದ್ರೂ RS 457 ಈ ಸ್ಟಿಲ್ ಬೆಟರ್ ಬೈಕ್. 457 ಇದು 320cc, ಅದು 457cc. ಆ್ಯಂಡ್ ಇದು 42 bhp, ಅದು 47 bhp. ಸೊ ಎಲೆಕ್ಟ್ರಾನಿಕ್ಸ್ ಇದೆ ಅದರಲ್ಲಿ, ಮತ್ತು ರೈಡ್ ಬೈ ವೈರು ಎಲ್ಲ ಥರದ ಫೀಚರ್ಸೂ ಇದೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಒಂದು ಅರ್ಥ ಮಾಡ್ಕೊಳ್ಳಿ, R ಸೀರೀಸ್ ಗಾಡಿಗಳು ಇವತ್ತಾಗಿರಲಿ ಅವತ್ತಾಗಿರಲಿ, ಅಂದರೆ 80s 90sಲ್ಲಿ RX ಆಗಿರಲಿ ಅಥವಾ RD 350 ಆಗಿರಲಿ, ಅದೆಲ್ಲ ನಿಮಗೆ ಗೊತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಅಂತ.
RX 135 ಆಗಿದ್ರು ಅದ್ರ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 150cc 180cc ಗಾಡಿಗಳಿಗೆ ಬೀಟೆ ಹೊಡಿಯೋಷ್ಟು ಪರ್ಫಾರ್ಮೆನ್ಸ್. ಆ್ಯಂಡ್ Audi 350 ಅಂತೂ ನೀವು ಕೇಳಲೇಬೇಕಾಗಿಲ್ಲ. ಆ ಹೈ ಟಾರ್ಕ್ ವೇರಿಯಂಟ್ ಬಂದ್ಬಿಟ್ಟು ಇಟ್ ಈಸ್ ಎ ಮಾನ್ಸ್ಟರ್. ಸೊ ಇವತ್ತಿಗೂ ನೋಡಿ ಎಷ್ಟು ಡಿಮ್ಯಾಂಡ್ ಇದೆ. ಇವತ್ತಿನ ಕಾಲದಲ್ಲೂ ನೀವು RX ತೊಗೋಬೇಕಂದ್ರೆ ಆಲ್ಮೋಸ್ಟ್ ನೀವು 1,30,000. RX Z 5 ಸ್ಪೀಡ್ ತೊಗೋಬೇಕಂದ್ರೆ 1.5 ಲಕ್ಷ 1.3 ಲಕ್ಷ ಕೇಳ್ತಾ ಇದ್ದಾರೆ. ಆ್ಯಂಡ್ Audi 350 ನೀವು ಏನಾದರೂ ತೊಗೋಬೇಕಂದ್ರೆ ಮರ್ತು ಬಿಡಿ, ಯಾಕಂದರೆ 5 lakhs ಪ್ಲಸ್ ಇದೆ ಇವತ್ತು ಅದ್ರದ್ದು ಫುಲ್ಲಿ ರಿಸ್ಟೋರ್ಡ್ ಗಾಡಿಗೆ ರೇಟು. ಸೊ ಆ ಲೆವೆಲ್ ಅಪ್ರಿಷಿಯೇಟ್ ಆಗಿದೆ ಗಾಡಿಗಳು. ಆ್ಯಂಡ್ ಯಾಕೆ ಅಂದರೆ ಆ ಬ್ರ್ಯಾಂಡ್ ಆ ರೀತಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ಆ್ಯಂಡ್ ಇವತ್ತಿನ ಗಾಡಿಗಳಲ್ಲೂ R15 ತೊಗೊಳ್ಳಿ, ಇವೊಂದು ಇಟ್ ಇಸ್ 150cc. ನೀವು ಅಬ್ಸರ್ವ್ ಮಾಡಿ, ಅದು 155 km/h ಟಾಪ್ ಸ್ಪೀಡ್ ಹೊಡೆಯುತ್ತೆ. ಯಾವ 150cc ಹೊಡೆಯುತ್ತೆ ಹೇಳಿ? ಆ್ಯಂಡ್ ಇಂಡಿಯಾಗೆ ಫಸ್ಟ್ ಟೈಮು ಲಿಕ್ವಿಡ್ ಕೂಲಿಂಗು, ಫ್ಯೂಲ್ ಇಂಜೆಕ್ಷನ್, ಡಬಲ್ ಓವರ್ಹೆಡ್ ಕ್ಯಾಮ್ ಶಾಫ್ಟು, 6 ಸ್ಪೀಡ್ ಗೇರ್ ಬಾಕ್ಸು ಇದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದ್ದೇನೆ R15. ಅದಕ್ಕಿಂತ ಮುಂಚೆ ಇದು ಯಾವುದು ಟೆಕ್ನಾಲಜಿನೇ ಇರಲಿಲ್ಲ. ಆ್ಯಂಡ್ 19 bhp ಗಾಡಿ, ಇಟ್ ಈಸ್ ಅ ಬ್ಯೂಟಿಫುಲ್ ಮಿಷಿನ್. ಅದು ಯಾವುದೇ 150cc ಕಂಪ್ಯಾರಿಸನೇ ಇಲ್ಲ. ಪಲ್ಸರ್ 150 ಅಥವಾ ಯೂನಿಕಾರ್ನ್ 150 ಅದ್ರ ಕಾಂಪಿಟೇಷನ್ ಅಲ್ವೇ ಅಲ್ಲ. ಅದನ್ನು ಏನಿದ್ರು RS 200 ಅಥವಾ 220F, ಸೊ ಈ ಥರ ಗಾಡಿಗಳಿಗೆ ಕಂಪೇರ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಹೊಡಿತಾ ಇತ್ತು ಆ ಗಾಡಿ. ಸೊ ಅಷ್ಟು ಲೆಜೆಂಡ್ರಿ ಗಾಡಿ ಅದು. ಸೊ ಯಾವುದೇ ಗಾಡಿ ತೊಗೊಳ್ಳಿ, R15 ಅಂತಲೇ ಅಲ್ಲ, R3 ಅಷ್ಟೇ. ಇಂಟರ್ನ್ಯಾಷನಲ್ ಟ್ರ್ಯಾಕ್ಸಲ್ಲೆಲ್ಲ ನೀವು 600cc ಗಾಡಿಗಳ ಜೊತೆ ಆಟಾಡ್ಬೋದು. ಆ್ಯಂಡ್ R6 ನಿಮಗೆ ಗೊತ್ತು ಎಂಥ ದೊಡ್ಡ ಲೆಜೆಂಡ್ ಅಂತ. 18,000 RPM, 125 bhp, 278 km/h or 280 km/h ಟಾಪ್ ಸ್ಪೀಡ್ ಅದು. ಆಲ್ಮೋಸ್ಟ್ ಲೀಟರ್ ಕ್ಲಾಸ್ ಟಾಪ್ ಸ್ಪೀಡ್ ಅದು. ಆ್ಯಂಡ್ ಲೀಟರ್ ಕ್ಲಾಸ್ ಗಾಡಿನ ತಿಂದಾಕೊಂಬಿಡೋದು ಟ್ರ್ಯಾಕಲ್ಲಿ, ಯಾಕಂದರೆ ಇಟ್ ಇಸ್ ಲೈಟ್, ಆ್ಯಜೈಲ್ ಆ್ಯಂಡ್ ಪವರ್ಫುಲ್. ಆ್ಯಂಡ್ R1 ಅದು ಬಿಡಿ, ಅದು ಇನ್ನೊಂದು ಲೆವೆಲ್ ಗಾಡಿಗಳದು, ಕ್ರಾಸ್ ಪ್ಲೇನ್ ಟೆಕ್ನಾಲಜಿ. ಸೊ R ಸೀರೀಸ್ ಯಾವತ್ತಿದ್ರೂ ಇಟ್ ಈಸ್ ಎ ಸ್ಟೆಪ್ ಅಬೌವ್, ಇಟ್ ಈಸ್ ಒನ್ ಕಟ್ ಅಬೌವ್ ದ ಕಾಂಪಿಟೇಷನ್. ಸೊ ಅಂಥ ಲೆಗಸಿ ಇರೋ R ಸೀರೀಸು ಇವತ್ತಿಗೆ ಹೌದು ಅರ್ಥ ಆಗುತ್ತೆ, ಸ್ವಲ್ಪ ಕಾಸ್ಟ್ಲಿ, ಬಟ್ ಸ್ಟಿಲ್ ಇಟ್ ಈಸ್ ಅ ವಂಡರ್ಫುಲ್ ಮಿಷಿನ್. ಜಾಪನೀಸ್ ಮೋಟರ್ ಸೈಕಲ್ ಇದೆಯಲ್ಲ, ದೇ ಆರ್ ದ ಓನ್ಲಿ ಒನ್ಸ್ ಟು ಗಿವ್ ಔಟ್ ಪವರ್ ಆ್ಯಂಡ್ ರಿಲಯಬಿಲಿಟಿ ಅಟ್ ದ ಸೇಮ್ ಟೈಮ್. ಸೊ ಯಾವುದೇ ಜಾಪನೀಸ್ ಬೈಕ್ಸ್ ತೊಗೊಳ್ಳಿ ನೀವು, ಕವಾಸಕಿ, ಹೋಂಡಾ, ಯಮಹಾ ಆರ್ ಸುಜುಕಿ, ಇದು ನಿಮಗೆ ಪವರ್ಫುಲ್ಲಾಗೂ ಇರುತ್ತೆ ಆ್ಯಂಡ್ ರಿಲಯಬಲ್ ಆಗೂ ಇರುತ್ತೆ. ತಲೆನೋವು ಇರೋದಿಲ್ಲ ಲಾಂಗ್ ಟರ್ಮ್ ಮೇಂಟೆನೆನ್ಸಲ್ಲಿ. ಆ್ಯಂಡ್ ಹಳೆ R3 ಓನರ್ಸ್ಗಳು ಎಷ್ಟೋ ಜನ 80,000 90,000 ಆ್ಯಂಡ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ 1 ಲಕ್ಷ ಎಲ್ಲ ದಾಟಿಸಿ ಅದು ಮಾಡಿಫೈ ಆಗಿರೋ ಗಾಡಿಗಳು ಆರಾಮಾಗಿ ಓಡಿಸ್ತಾ ಇದ್ದಾರೆ ಇವತ್ತಿಗೂ. ಸೊ ಬೇಸಿಕಲಿ ಒಂಥರ ಟೆನ್ಷನ್ ಫ್ರೀ ಗಾಡಿ. ಸೊ ಅದರಿಂದ ಒಂಥರ R3 ಬಂದುಬಿಟ್ಟು ಎಲ್ಲ ಬಾಕ್ಸು ಟಿಕ್ ಮಾಡ್ತು ನನಗೆ. ಆಫ್ಕೋರ್ಸ್ ಫೀಚರ್ಸ್ ಇರಲಿಲ್ಲ, ಅದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ಅದರಿಂದ ಈ ಗಾಡಿ ತೊಗೊಂಡಿದ್ದು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫೀಚರ್ಸ್, ನೀವು ಹೇಳ್ಬೋದು ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ, ರೈಡ್ ಬೈ ವೈರ್ ಇಲ್ಲ ಅಂತ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್, 42 bhp ಗಾಡಿಗೆ ಅಥವಾ 45 bhp ಗಾಡಿ, 47 bhp ಗಾಡಿಗಳಿಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬೇಕಾಗಿಲ್ಲ ರೋಡಲ್ಲಿ. ಅದೊಂದು ಸುಮ್ಮನೆ ಒಂದು ಬ್ರ್ಯಾಗಿಂಗ್ ರೈಟ್ಸ್ ಅಷ್ಟೇ. ಇವತ್ತು ಏನಾಗಿದೆ ಅಂದರೆ R15 ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಬಿಟ್ಟಿದ್ದಾರಲ್ವಾ. ಸೊ ಅದರಿಂದ ಜನ ಸಹಜವಾಗಿ ಕೇಳ್ತಾರೆ, ಏನಪ್ಪ ಇದು 300cc ಗಾಡಿಗೆ ಏನು ಟ್ರ್ಯಾಕ್ಷನ್ ಕಂಟ್ರೋಲೇ ಕೊಟ್ಟಿಲ್ಲ, R15 ಕೊಟ್ಟಿದ್ದಾರೆ ಅಂತ. ನಾನು ಹೇಳ್ತೀನಿ ಕೇಳಿ, ಆ ಟ್ರ್ಯಾಕ್ಷನ್ ಕಂಟ್ರೋಲು R15 R3 ಅಕಸ್ಮಾತ್ ಎಂದು ಕೊಟ್ಟಿದ್ರೆ, ಅಥವಾ ಇವನ್ RS 457 ನಿಮ್ಗೆ ಎಲ್ಲಂದರೆ ಎಲ್ಲೂ ಯೂಸ್ ಆಗೋಲ್ಲ ಥ್ರೂಔಟ್ ದ ಲೈಫ್ ಟೈಮ್ ಆಫ್ ದ ವೆಹಿಕಲ್. ಯಾಕಂದರೆ ಅಷ್ಟು ಪವರ್ ಜನ್ರೇಟ್ ಮಾಡಲ್ಲ. ವೀಲ್ ಸ್ಪಿನ್ ಆಗೋಷ್ಟು ಪವರ್ 47 bhp ನಿಮ್ಗೇನು ಜನ್ರೇಟ್ ಆಗೋಲ್ಲ. ಏನೋ ಆಯಿತು, ಒಂದು Z900ಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರಾ, ಅದರಲ್ಲಿ ಒಂದು ಅರ್ಥ ಇದೆ. ಯಾಕಂದರೆ 125 bhp ಸ್ಲಿಪ್ಪರಿ ಸರ್ಫೇಸಲ್ಲಿ ಥ್ರಾಟ್ಲ್ ಬಂದ್ಬಿಟ್ಟ ತಕ್ಷಣ ಗಾಡಿ ಸ್ಪಿನ್ ಆಗ್ಬೋದು, ವೀಲ್ ಸ್ಪಿನ್ ಆಗ್ಬೋದು, ಹಂಗೆ ಸ್ಲೈಡ್ ಆಗ್ಬೋದು. ಸೊ ಆ ಥರ ಗಾಡಿಗಳಿಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಡೋದ್ರಲ್ಲಿ ಅರ್ಥ ಇದೆ. ಸೊ ಈ ಥರ ಗಾಡಿಗಳಿಗೆ ಇಟ್ ಈಸ್ ಜಸ್ಟ್ ಒಂಥರ ಬ್ರ್ಯಾಗಿಂಗ್ ರೈಟ್ಸ್ ಅಷ್ಟೇ. ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಿರಲಿ, LCD ಡಿಸ್ಪ್ಲೇ ಅಥವಾ ರೈಡ್ ಬೈ ವೈರು ಅಷ್ಟೇ, ಅದೆಲ್ಲ ಸೆನ್ಸರ್ ಆಪ್ರೇಟೆಡ್ ಅಲ್ವಾ. ಸೊ ಇದರಲ್ಲಿ ಕೇಬಲ್ ಕಟ್ಟಾದರೆ ಜಸ್ಟ್ ಕೇಬಲ್ ಚೇಂಜ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಅದರಲ್ಲಿ ಇಡೀ ಸೆನ್ಸರೇ ಚೇಂಜ್ ಮಾಡಬೇಕು. ಸೊ ಎಷ್ಟು ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಕಡಿಮೆ ಇರುತ್ತಲ್ಲ, ಅಷ್ಟು ನಿಮಗೆ ಹ್ಯಾಸಲ್ ಫ್ರೀ, ಅಷ್ಟು ತಲೆನೋವು ಕಡಿಮೆ. ಆ್ಯಂಡ್ ನೀವು ಅಕಸ್ಮಾತ್ ಏನಾದರೂ ನಿಮ್ಮ ರೈಡಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕಂತ ಇದ್ದರೆ, ಯು ಶುಡ್ ಆಲ್ವೇಸ್ ಗೋ ಫಾರ್ ಅ ಮ್ಯಾನ್ಯುಯಲ್ ಬೈಕ್ ಲೈಕ್ ದ R3. ಯಾಕಂದರೆ ಇದು ನೀವು ಟ್ರ್ಯಾಕಿಗೆ ತೊಗೊಂಡೋಗ್ತೀರಾ, ಅಲ್ಲೆಲ್ಲ ಓಡಿಸ್ತಾ ಇರ್ತೀರಾ, ಸಡನ್ನಾಗಿ ಗಾಡಿ ಸ್ಲಿಪ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಏನು ಎಲೆಕ್ಟ್ರಾನಿಕ್ಸ್ ಇಲ್ವಲ್ಲ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ. ಟಕ್ಕಂತ ನೀವು ಥ್ರಾಟ್ಲ್ ಡೌನ್ ಮಾಡ್ತೀರಾ, ಮತ್ತು ಬ್ರೇಕ್ ಹಾಕ್ಕೊಳ್ತೀರಾ, ಬಾಡಿ ಪೊಸಿಷನ್ಗೆ ಸೆಟ್ ಮಾಡ್ಕೊಳ್ತೀರಾ. ಈ ರಿಯಾಕ್ಷನ್ಸು ಇದನ್ನೆಲ್ಲ ನೀವು ಕಲಿಬೇಕಂದ್ರೆ ಒಂದು ಮ್ಯಾನ್ಯುಯಲ್ ಬೈಕನ್ನೇ ಓಡಿಸ್ಬೇಕು. ದಿಸ್ ವಿಲ್ ಆಲ್ವೇಸ್ ಮೇಕ್ ಯು ಅ ಬೆಟರ್ ರೈಡರ್. ನಾನು ಏನೋ R3 ತೊಗೊಂಡ್ಬಿಟ್ಟಿದ್ದೀನಿ ಅಂತ ಇದನ್ನು ಹೊಗಳ್ತಾ ಇಲ್ಲ, ದಿಸ್ ಇಸ್ ದ ಫ್ಯಾಕ್ಟ್. ಆ್ಯಂಡ್ ನೀವು ಯಾವುದೇ ಮೋಟರ್ ಸೈಕಲ್ ಜರ್ನಲಿಸ್ಟ್ ಕೇಳಿ, ಅಥವಾ ಯಾರಾದರೂ ಸೀನಿಯರ್ ನಮ್ಮ ಮೋಟರ್ ಸೈಕಲ್ ಫೀಲ್ಡಲ್ಲಿ ಇರ್ತಾರಲ್ಲ ರೈಡರ್ಸು, ಅವ್ರನ್ನ ಕೇಳಿ R3 ಬಗ್ಗೆ. ಯಾರೂ ಇದನ್ನು ಚೆನ್ನಾಗಿಲ್ಲ ತೊಗೋಬೇಡಿ ಅಂತ ಯಾರು ಹೇಳೋದು. ಮೇ ಬಿ 2024 ಫೀಚರ್ಸ್ ಇಲ್ಲ ಅಂತ ಸ್ವಲ್ಪ ಏನಾದರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ಬೋದೇ ಬಿಟ್ಟರೆ, ಇಂಜಿನ್ ಚೆನ್ನಾಗಿಲ್ಲ, ಚಾಸಿ ಚೆನ್ನಾಗಿಲ್ಲ, ಇದು ತೊಗೋಬೇಡಿ ಅಂತ ಯಾರೊಬ್ಬರೂ ಹೇಳಲ್ಲ. ಇದನ್ನೆಲ್ಲ ಹೇಳೋರು ಯಾರು ಗೊತ್ತಾ, ಸ್ವಲ್ಪ ಚಿಕ್ಕ ಹುಡುಗರು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಲೆಗಸಿ ಏನಂತ ಗೊತ್ತಿಲ್ಲ R ಸೀರೀಸ್ದು. ಆವಾಗಿನ R1
ಇವಾಗಿನ ಲೇಟೆಸ್ಟ್ ಜನ್ರೇಷನ್ ಯಾವುದು MT-07 ಇರ್ಬೋದು, R7 ಇರ್ಬೋದು, ಅಥವಾ MT-09 ಇರ್ಬೋದು, ಅದೆಲ್ಲ ಅಥವಾ ಟೆನರಿ 7 ಇರ್ಬೋದು, ಇದೆಲ್ಲ ಲೆಜೆಂಡ್ರಿ ಗಾಡೀಸು ಯಮಹಾ ಕಡೆಯಿಂದ ಬರೋದು. ಎಲ್ಲ ಟೆಸ್ಟೆಡ್ ಆ್ಯಂಡ್ ಹೆಡ್ಏಕ್ ಪ್ರೂಫ್ ಗಾಡಿಗಳು. ಸೊ ಅದರಿಂದ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇಟ್ ವಾಸ್ ಮೈ ಲಾಂಗ್ ಟರ್ಮ್ ಒಂಥರ ಡ್ರೀಮೇ ಅನ್ಬೋದು. ಚಿಕ್ಕ ವಯಸ್ಸಿಂದನೂ ನನ್ನ ಕಾಲೇಜ್ ಟೈಮಿಂದನೂ R3 ಯಾವಾಗ ಬಂತು ಅಂತ ಗೊತ್ತಾಯಿತು, ಒಂದು ಸತಿ ಈ ಗಾಡಿ ಇರಬೇಕು, ಒಂದು ಸತಿ ಗಾಡಿ ಇಡಬೇಕು ಅಂತ ತುಂಬಾ ನಾನು ಅಂದ್ಕೊಳ್ತಾ ಇದ್ದೆ. ಆ್ಯಂಡ್ ಫೈನಲಿ ಇವತ್ತು ಆಗಿದೆ, ತೊಗೊಂಡಿದ್ದೀನಿ. ಸೊ ಸ್ವಲ್ಪ ದಿನ ಎಂಜಾಯ್ ಮಾಡ್ತೀನಿ, ಅದಾದಮೇಲೆ ನೋಡೋಣ ನೆಕ್ಸ್ಟ್ ಏನು ಅಂತ. ಸೊ ಮೈ ಡಿಯರ್ ಫ್ರೆಂಡ್ಸ್, ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನಷ್ಟು ರೈಡ್ಗಳನ್ನ ಈ ಗಾಡಿಯಲ್ಲಿ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.